ಸರ್ಕಾರ ಸಚಿವ ಜಮೀರ್ ಅವರು ನೀಡುವಂತ ಸಹಾಯ ಬೇಡ. ಹಸುವಿನ ಮೇಲೆ ದೌರ್ಜನ್ಯ ಎಸಗಿದ ನಿಜ ಆರೋಪಿ ಮೇಲೆ ಕ್ರಮ ಆಗಬೇಕು. ಟಿವಿ5 ಕನ್ನಡಕ್ಕೆ ಹಸುವಿನ ಮಾಲೀಕ ಕರ್ಣ ಒತ್ತಾಯ ಮಾಡಿದ್ದಾರೆ. ಬಿಜೆಪಿ ನಮಗೆ ಸಹಾಯ ಮಾಡಿದೆ, ಸರ್ಕಾರ ರಾಜಕೀಯ ಮಾಡಬಾರ್ದು, ಹಸು ಪಾಲನೆಯಿಂದಲೇ ನಮ್ಮ ಕುಟುಂಬ ನಡಿಬೇಕು ಅಂತ ಮಾಲೀಕ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ನಮಗೆ ಈ ಸರ್ಕಾರದ ಸಹಾಯ ಏನು ಬೇಡ, ಆದರೆ ಯಾರು ಈ ಥರ ಮಾಡಿದ್ರೋ ಅವ್ರ ಮೇಲೆ ಕ್ರಮ ಆಗಬೇಕು ಅನ್ನುವಂಥ ಆಗ್ರಹವನ್ನು ಟಿವಿ5 ಮುಖಾಂತರವಾಗಿ ಸರ್ಕಾರಕ್ಕೆ ಮಾಡಿದ್ದಾರೆ. ಸರ್, ಅವರು ಹಸು ತರ್ತಾರಂತ ನಮಗೆ ದೇವ್ರ ಸತ್ವಾಗ್ಲಿ ಗೊತ್ತಿಲ್ಲ. ಕರ್ಣ ಎಲ್ಲಿದೆಯಾ, ಹಸುಗಳನ್ನ ಹುಷಾರಾಗಿ ನೋಡ್ತಾ ಇದೆಯಾ, ನೋಡಪ್ಪ ಡಾಕ್ಟ್ರ್ ಯಾರು ಚೆಕ್ ಮಾಡ್ತಾರೆ ಅಂತ ಕೇಳಿದ್ರು ಅಷ್ಟೇ. ಇನ್ನು ಅಲ್ಲಿಯರು ಬಂದೆ ಅಂತ ಹೇಳಿದ್ರು. ಅಲ್ಲಿ ಒಂದು ಅರ್ಧ ಗಂಟೆನೇ ಕಾಯ್ತಾ ಇದ್ದೀವಿ. ಮುಂದೆ ಒಂದು ಮೆಟಾಡೋರ್ ಬಂತು. ಸಾಹೇಬ್ರು ಬರ್ತಾರೆ, ಮುಂದೆ ತೆಗೆಯ ಗಾಡಿ ಅಂತ ಹೇಳ್ದೆ. ನಿನಗೆ ಹಸ ತಗೊಂಬರ್ತಾ ಇರೋದಯ್ಯ ಅಂತಾನೆ. ನನಗೆ 5 ನಿಮಿಷ ನನ್ನ ಕೈಯಲ್ಲಿ ಏನು ಮಾತಾಡೋಕ್ಕಾಗಿಲ್ಲ. ಏನಪ್ಪ ಇದು ಚಕ್ಕಂದ ಶೇಕ್ ಕೊಟ್ಬಿಟ್ರು ನಮಗೆ ಅಂತ. ಆಮೇಲೆ ನೋಡಿದ್ರೆ ನಿನಗೆ ಹಿಡ್ಕೊಳ್ಳೋ ಅಂತ ಹೇಳಿದ್ರು. ಮತ್ತು ಇನ್ನೊಂದು ಏನಂದರೆ, ನನ್ನ ವಿಷಯದಲ್ಲಿ ಬಂದ್ಬಿಟ್ಟು ಈ ಥರ ಆಗಿದ್ದು ಇನ್ನೊಬ್ರಿಗೆ ಆಗಬೇಡ್ದು, ನನಗಾಗಿದ್ದು ಇನ್ನೊಬ್ರಿಗೆ ಆಗಬೇಡ್ದು. ಸುಮಾರು ಕಮ್ಮಿ ಅಂದ್ರೆ 40 ವರ್ಷದಿಂದ ಇಲ್ಲಿ ನಮ್ಮ ತಾತ ಕಾಲದಿಂದ, ನಮ್ಮ ತಾತ ಆದಮೇಲೆ ನಮ್ಮ ಅಪ್ಪ ಆದಮೇಲೆ ನಾನು ಇಲ್ಲಿ ಡೇರಿ ಇಟ್ಕೊಂಡು ನಾವು ವ್ಯಾಪಾರ ಮಾಡ್ತಾ ಇದ್ದೀವಿ. ಸಾಹೇಬ್ರಿಗೆ ಒಂದು ವಂದನೆ ತಿಳಿಸ್. ಇವಾಗ ಅಮೌಂಟು ಅಶೋಕ್ ಸರ್ ಬಂದ್ಬಿಟ್ಟು 1 ಲಕ್ಷ ಕೊಟ್ಟವ್ರೆ. ಇದು ಏಟಾಗಿರೋದು ಹಸನ ಬಂದ್ಬಿಟ್ಟು ಕಡಿಯೋಕ್ಕೆ ಎಲ್ಲಿ ಮಾರಕ್ಕೆ ಹೋಗ್ಬೇಡ, ಅದು ತಿರುಗ ಹಾಲು ಕೊಡೋಕ್ಕೆ ಸಾಧ್ಯ ಅಲ್ಲ, ಅದನ್ನ ಹುಷಾರಾಗಿ ಜಾಪರ್ನಾಗಿ ಸಾಕ್ಬೇಕು ನೀನು, ಅದಕ್ಕೆ ಕೊಟ್ಟಿರೋದು ಈ ದುಡ್ಡು ಅಂತ ಕೊಟ್ಟವ್ರೆ. ಜಗಳ ಏನಿಲ್ಲ ಸರ್, ಅವನಿಗೆ ನೋಡಿದ್ದೀವಿ ಇಲ್ಲೇ ಒಂದು 5 ವರ್ಷದಿಂದ ನೋಡ್ತಾ ಇದ್ದೀನಿ ಅವನಿಗೆ. ಅವನು ನೋಡಿ, ಇಲ್ಲಿ ಒಂದು ಬೇಗ ಅಂಗಡಿ ಇದೆ, ಅಲ್ಲಿ ಇದೆ. ಅವನು ಬೇಗೆಲ್ಲ ತುಂಬಿಕೊಂಡು ಹೋಗೋವನು ಸೈಕಲಲ್ಲಿ. ಅವನು ಮೆಂಟ್ಲಲ್ಲ ಅವನು ಸುಳ್ಳು ಮೆಂಟ್ಲಿ